ಹೆಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ಡಿಶ್ ಏನಪ್ಪ ಅಂದರೆ ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ. ಯಾವ ರೀತಿ ಹೇಗೆ ಮಾಡೋದು ಅಂತಂದು ನೋಡೋಣ ಬನ್ನಿ. ನಾನಿಲ್ಲಿ 1 kg ಆಗೋಷ್ಟು ಫಿಶ್ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ನಂತರ ಇಲ್ಲಿ 1 ತೆಂಗಿನಕಾಯಿ ತೊಗೊಂಡಿನಿ. ಇಲ್ಲಿ ಸಾಂಬಾರಿಗೆ ಮಸಾಲ ತಗೊತೀನಿ. ಮೆಣಸು, ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಈರುಳ್ಳಿ ಹಸಿರಾಗಿ ಜಾರಿ ಹಾಕೊಂಡು ರುಬ್ಕೊತೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಈರುಳ್ಳಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿ ಹಾಕಿ ನಂತರ ರುಬ್ಬಿರೋ ಮಸಾಲ ಹಾಕ್ಕೊಂಡು ಮೀನು ಮತ್ತು ಹುಣಸೆಹಣ್ಣು ಹಾಕಿ ಉಪ್ಪು ಹಾಕಿ ಕುದಿಯೋಕೆ ಇಟ್ಬಿಡ್ತೀನಿ. ನಂತರ ಇಲ್ಲಿ ಫ್ರೈಗೆ ಅಂತಂದು 1 ಸ್ಪೂನಷ್ಟು ಅರಿಶಿನದ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, ಅನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಮೆಣಸಿನ ಪುಡಿ, ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದನ್ನ ಮಸಾಲಾನ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ತಿಂದ್ರೇ ಫ್ರೈ ಟೇಸ್ಟ್ ಆಗುತ್ತೆ. ಈ ಥರ ಫ್ರೈನ ಒಂದ್ಸಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನಂತರ ಇಲ್ಲಿ 1 ಬೌಲಷ್ಟು ರವೆ ತೊಗೊಂಡಿನಿ. ಅದಕ್ಕೆ 1 ಸ್ಪೂನು ಖಾರದ ಪುಡಿ, ಅರ್ಧ ಸ್ಪೂನು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ಇಲ್ಲಿ ಸಾಂಬಾರು ಕೂಡ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ತೆಗೆದಿಟ್ಟರೆ ಮುಗೀತು ಸಾಂಬಾರು. ಇಲ್ಲಿ ಫಿಶ್ ಫ್ರೈಗೆ ಮಸಾಲ ಮಾಡಿಟ್ಕೊಂಡಿದ್ನಲ್ಲ, ಆ ಮಸಾಲಾನ ಫಿಶ್ಗೆ ಹಚ್ಕೊಂಡ್ರಾಯ್ತು. ಈಗ ಬೇಕೆಂದರೆ ಈ ಮಸಾಲೆಗೆ ನಿಂಬೆಹಣ್ಣಿನ ರಸ ಕೂಡ ಹಾಕೋಬಹುದು. ಮಸಾಲಾನ ಚೆನ್ನಾಗಿ ಫಿಶ್ಗೆ ಮೇಲೆ ಕೆಳಗೆ ಹಚ್ಚಬೇಕು. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಚ್ತಾ ಇದ್ದೇನೆ ಅಂತಂದು. ಈ ಫಿಶ್ನ ವಾರದಲ್ಲಿ 2 ಅಥವಾ 3 ಬಾರಿ ತಿನ್ನೋದ್ರಿಂದ ಬಿಳಿ ರಕ್ತ ಕಣ ಹೆಚ್ಚಾಗುತ್ತೆ. ಆನಂತರ ಇದು ಡಯಟ್ ಫುಡ್ಡು ಅಂತಲೂ ಹೇಳ್ಬೋದು. ಫ್ಯಾಟ್ ಬರೋದಿಲ್ಲ ಇದಕ್ಕೆ. ಆದಷ್ಟು ಫಿಶ್ ತಿನ್ನೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಹೆಲ್ತಿಗೆ ಒಳ್ಳೆಯದಿದು ಫಿಶ್ಶು. ಫಿಶ್ಶಿಗೆಲ್ಲ ಮಸಾಲ ಎಲ್ಲ ಹಾಕಾದ್ಮೇಲೆ ಈ ಕಡೆಗೆ ರವೆ ರೆಡಿ ಮಾಡಿಟ್ಕೊಂಡಿದ್ನಲ್ಲ, ಆ ರವದಲ್ಲಿ ಫಿಶ್ನ ಈ ಥರ ರವಾನ ಹಚ್ಚಬೇಕು. ರವೆ ಎಲ್ಲ ಹಚ್ಚಿದಾದ್ಮೇಲೆ ಈ ಕಡೆಗೆ ತವಾ ಬಿಸಿ ಮಾಡಿಕೊಂಡು 2 ಸ್ಪೂನಷ್ಟು ಎಣ್ಣೆ ಹಾಕಿ ಈ ಥರ ಫಿಶ್ನ ಒಂದೊಂದಾಗಿ ಇಡಬೇಕು. ಈ ಥರ ಸ್ವಲ್ಪ ಉರಿನ ಮೀಡಿಯಮ್ ಫ್ಲೇಮ್ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೈನ. ಏಕೆಂದರೆ ಜೋರಾಗಿ ಇಟ್ಬಿಟ್ರೆ ಬೇಗ ಹೊತ್ತಿಬಿಡುತ್ತೆ. ಹೊತ್ತಿದ್ರೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ. ಸೊ ಈ ಥರ ಬೇಯಿಸ್ತಾ ಇರಬೇಕು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬೆಂದಿದೆ ಅಂತಂದು. ನಾನು ಇಲ್ಲಿ ಸ್ವಲ್ಪ ಎಗ್ ಬುರ್ಜಿ ಮಾಡ್ಕೊಂಡೇನಿ. ಇದು ಕೂಡ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಟಮಾಟಿ ಹಣ್ಣು, ಈರುಳ್ಳಿ ಎಲ್ಲನೂ ಹೆಚ್ಚು ಹಾಕಿ ಒಗ್ಗರಣೆ ಕೊಟ್ಕೊಂಡಾದ್ಮೇಲೆ 2 3 ಎಗ್ ಹಾಕಿ ಒಂದು 8 ರಿಂದ 10 ನಿಮಿಷ ಬೆಂದರೆ ಎಗ್ ಬುರ್ಜಿ ರೆಡಿಯಾಗಿಬಿಡುತ್ತೆ. ಪಟ್ಟನೆ ಏನೂ ಇಲ್ಲಪ್ಪ ಅಂದಾಗ ಈ ಥರ ಎಗ್ ಬುರ್ಜಿ ಮಾಡಿಕೊಂಡು ರೊಟ್ಟಿ ಜೊತೆ ಆರಾಮ್ ತಿನ್ಬೋದು. ಇಷ್ಟೆಲ್ಲ ಮಾಡಿ ಇದಕ್ಕೆ ರೊಟ್ಟಿ ಮಾಡದೆ ಇರೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಇದಕ್ಕೆ ಫಿಶ್ ಸಾಂಬಾರಿಗೆ ನಾನು ರೊಟ್ಟಿ ಮಾಡ್ಕೊಂಡಿದ್ದೆ. ಇವತ್ತಿನ ಡಿಶ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತಂದು ಇವತ್ತಿನ ಅಡಿಗೆ. ಇವತ್ತು ಮಾಡಿರೋ ಈ ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಬಾಯ್.